ಹಾಯ್ ಎವ್ರಿವನ್. ಇವತ್ತು ನಾನು ಬಿಳಿ ಮುಟ್ಟಿನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಳಿ ಮುಟ್ಟು ಅನ್ನೋದು ಫಿಸಿಯಾಲಜಿಕಲ್ಲ ಪೆಥಾಲಜಿಕಲ್ಲ ಅಂತ ನೋಡಬೇಕಾಗತ್ತೆ. ಫಿಸಿಯಾಲಜಿಕಲ್ ಅಂದರೆ ನಾರ್ಮಲ್, ಅದು ಏನು ಕಾಯಿಲೆ ಸ್ವರೂಪ ಇಲ್ಲ ಅಂತಂದರ್ಥ. ಇದು ನಮಗೆ ಗರ್ಭಿಣಿಯರಲ್ಲಿ ಕಾಣುತ್ತೆ, ಮುಟ್ಟಿನ ಸಮಯದಲ್ಲಿ ಕಾಣುತ್ತೆ, ಇನ್ನೊಂದು ಋತುಚಕ್ರ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಾಣುತ್ತೆ. ಪೆಥಾಲಜಿಕಲ್ ಅಂತಂದು ಯಾವಾಗ ಹೇಳ್ತೀವಿ ಅಂದರೆ ಕಾಯಿಲೆ ಸ್ವರೂಪ ಯಾವಾಗ ತೊಗೊಂಡಿದೆ ಅಂದರೆ ಇದು ಸಾಧಾರಣ ಕಲರ್ ಚೇಂಜ್ ಆಗಿರುತ್ತೆ. ಯಾವ ಥರ ಇರ್ಬೋದು, ಮೊಸರಿನ ಥರ ಇರ್ಬೋದು, ಹಳದಿ ಇರ್ಬೋದು, ಕೆಂಪು ಮಿಶ್ರಿತ ಇರ್ಬೋದು, ಇಲ್ಲಾಂದರೆ ಬೂದು ಬಣ್ಣ ಇರ್ಬೋದು. ಇದ್ರ ಜೊತೆ ನಮಗೇನಾದರೂ ಅಸೋಸಿಯೇಟೆಡ್ ಸಿಮ್ಟಮ್ಸ್ ಅಂತೀವಿ, ಅಂದರೆ ತುರಿಕೆ ಆಗ್ತಾ ಇದೆ, ಇಲ್ಲ ಅದು ಸ್ಮೆಲ್ಲು ಫಿಶಿ ಓಡರ್ ಇದೆಯಾ, ಇಲ್ಲ ನಮಗೆ ಮುಟ್ಟಿನ ಸಮಸ್ಯೆ ಕೂಡ ಮಾಡ್ತಿದೆಯಾ, ಮುಟ್ಟು ಬೇಗ ಬರೋದು ಲೇಟ್ ಆಗೋದು, ಇಲ್ಲ ಆ ಟೈಮಲ್ಲಿ ನಮಗೆ ಯಾವಾಗಲೂ ಇಲ್ಲದ್ದು ಈಗ ನಮಗೆ ಹೊಟ್ಟೆ ನೋವು ಶುರು ಆಗಿದೆ, ಆ ಥರ ಏನಾದರೂ ಇದೆಯಾ, ಇದೆಲ್ಲ ಕೂಡ ನಮಗೆ ಪೆಥಾಲಜಿಕಲ್ ಅಂತಂದೇಳಿ ಹೇಳ್ತೀವಿ. ಪ್ರತಿಯೊಂದಕ್ಕೂ ಪ್ರತಿ ಬಿಳಿ ಮುಟ್ಟಿನ ಸಮಸ್ಯೆಗೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲ ಬಿಳಿ ಮುಟ್ಟಿಗೂ ಸೇಮ್ ಟ್ರೀಟ್ಮೆಂಟ್ ಇರೋದಿಲ್ಲ. ಈ ಬಿಳಿ ಮುಟ್ಟು ಅನ್ನೋದು ನಮಗೆ ಓವರ್ ಹೈಜೀನ್ ಕೇರ್ ತಗೊಂಡಾಗ ಕೂಡ ಕೆಲವು ಸಲ ಬರ್ಬೋದು, ಇಲ್ಲ ನಮ್ಮಲ್ಲಿ ಬೇರೆ ರೀತಿಯ ಏನಾದರೂ ಕಾಯಿಲೆಗಳು ಕೂಡ ಇದ್ದರೆ ಅದು ಬರ್ಬೋದು. ಹಾಗಾಗಿ ನಿಮ್ಮ ಹತ್ತಿರದ ಡಾಕ್ಟ್ರ್ ಹತ್ರ ಹೋಗಿ ಏನಾಗಿದೆ ನೀವು ಒಂದು ಸಲ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಏನು ಪ್ರಾಬ್ಲಮ್ ಅಂತಂದು ಗೊತ್ತಾಗುತ್ತೆ. ಥ್ಯಾಂಕ್ ಯು.